ದ ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆ ಸ್ಪೆಷಲ್ ಎಟ್ 7 PM ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕೇಶ್ ಪಡಿಬಾಗಿಲು. ಪ್ರಿಯ ವೀಕ್ಷಕರೇ, ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ ಇತ್ತೀಚೆಗೆ ಬಿಡುಗಡೆ ಮಾಡಿರುವಂಥ, ಅಂದರೆ ಈ ಶೈಕ್ಷಣಿಕ ವರ್ಷದಲ್ಲಿ ಬಿಡುಗಡೆ ಮಾಡಿರುವಂಥ R3 ಅಂದರೆ ಮೂರನೇ ಭಾಷೆಯಾಗಿ ಕರ್ನಾಟಕದಲ್ಲಿ ಕಲಿಯುವಂಥ ಕನ್ನಡ ಭಾಷೆಯ ಪಠ್ಯ ಪುಸ್ತಕ ವಿವಾದಕ್ಕೆ ಕಾರಣವಾಗಿದೆ. ಈ ಪುಸ್ತಕದಲ್ಲಿರುವಂತಹ ಕೆಲವು ಪಠ್ಯಗಳು ಸಾಂಸ್ಕೃತಿಕ ಮತ್ತು ಕನ್ನಡದ ಮೇಲಿನ ದಬ್ಬಾಳಿಕೆಗೆ ಕಾರಣ ಆಗಿದೆ, ಜೊತೆಗೆ ಕನ್ನಡಕ್ಕೆ ಅವಮಾನ ಮಾಡಲಾಗಿದೆ ಅನ್ನುವಂಥ ಆರೋಪ ಕೂಡ ಕೇಳಿ ಬಂದಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಶಿಕ್ಷಣ ತಜ್ಞರು, ಶಿಕ್ಷಣದ ಹಕ್ಕಿಗಾಗಿ ಜನ ಆಂದೋಲನ ಸಮನ್ವಯ ಸಂಸ್ಥೆಯ ಪ್ರಧಾನ ಸಂಚಾಲಕರಾದ ನಿರಂಜನಾರಾಧ್ಯ PV ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್. ಈಗ ಭಾರತೀಯ ಸಂವಿಧಾನ ನಮ್ಮ ವೈಜ್ಞಾನಿಕ ಒಂದು ಮನೋಭಾವ ಬೆಳೆಸಿ ಅಂತ ಹೇಳ್ತಾ ಇದೆ. ಸೊ ಇತ್ತೀಚಿನ ಈಗ ನೀವೇ ಇದ್ರ ಬಗ್ಗೆ ನಮ್ಗೆ ಮಾಹಿತಿ ಕೂಡ ಕೊಟ್ಟಿದ್ದೀರಿ ನಿನ್ನೆ ಅಷ್ಟೇ. ಏನಂದ್ರೆ ವೈಜ್ಞಾನಿಕ ಮನೋಭಾವ ಮರೆತು ಅಂದ್ರೆ ನಾವು ಪೌರಾಣಿಕ ಮತ್ತು ಹಳೆ ಪುರಾಣದ ಕಥೆಗಳತ್ತ ಸಾಗುವಷ್ಟು ಮಟ್ಟಿಗೆ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಹೋಗುವಂತ ಒಂದು ಪ್ರಯತ್ನ ಇದೆ ಅಂತ ಹೇಳಿ ಒಂದು ಆರೋಪ ಕೇಳಿ ಬಂದಿದೆ ಸರ್. ಇದು ಏನೇ ಸರ್, ಈ ಒಂದು ತಪ್ಪು ಎಲ್ಲಿ ನಡೀತಿದೆ ಸರ್ ಇದು? ನೀವು ಹೇಳಿದ್ ಸರಿ. ಸಂವಿಧಾನ ವಿಶೇಷವಾಗಿ ವೈಜ್ಞಾನಿಕ ಮನೋಭಾವವನ್ನ ಮತ್ತೆ ಒಂದು ರೀತಿಯ ಸೈಂಟಿಫಿಕ್ ಟೆಂಪರ್ ಅಂದ್ರೆ ವಿಜ್ಞಾನದ ನೆಲೆಯಲ್ಲಿ ಯೋಚಿಸ್ತಕ್ಕಂಥ ರೀತಿಯಲ್ಲಿ ಮಕ್ಕಳನ್ನ ನಾವು ಎಲ್ಲಾ ವಿಷಯಗಳಲ್ಲಿ, ಅದು ಕೇವಲ ಭಾಷೆ ಅಥವಾ ಬೇರೆ ಕೋರ್ ವಿಷಯಗಳಲ್ಲಿ ಮಾತ್ರ ಅಲ್ಲ, ಎಲ್ಲಾ ವಿಷಯಗಳಲ್ಲೂ ಅದನ್ನ ಮಾಡಬೇಕು ಅಂತ. ಆದ್ರೆ ಇತ್ತೀಚೆಗೆ NCERT ಇಲ್ಲಿ ಯಾರು ಕರ್ನಾಟಕದಲ್ಲಿ ಕೇಂದ್ರೀಯ ವಿದ್ಯಾಲಯಗಳು ಅಥವಾ CBSE ಸಂಯೋಜಿತ ಶಾಲೆಗಳಲ್ಲಿ ಯಾರು ಮಕ್ಕಳು ಕಲಿತಾ ಇದ್ದಾರೆ ಅಂತ ಮಕ್ಕಳಿಗೆ ಕನ್ನಡವನ್ನ ಮೂರನೇ ಭಾಷೆಯನ್ನಾಗಿ ಬೋಧಿಸ್ಲಿಕ್ಕೆ ಒಂದು ಪುಸ್ತಕವನ್ನ ಹೊರತಂದಿದ್ದಾರೆ. ಅದರ ಹೆಸರು ಕೃಷ್ಣ ಅಂತ. ಕೃಷ್ಣ ಅಂತ ಯಾಕೆ ಅದಕ್ಕೆ ಹೆಸರಿಟ್ರೋ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಕನ್ನಡ ನಾಡಿಗೆ ಗೊತ್ತಿರೋದು ಪಂಪ, ಕುವೆಂಪು, ಬಸವ. ಇದು ನಮ್ಮ ವೈಚಾರಿಕತೆಯ ಒಂದು ಹಿನ್ನೆಲೆ. ಅವ್ರು ಯಾಕೆ ಕೃಷ್ಣಂಗೂ ನಮಗೂ ಏನ್ ಸಂಬಂಧ ನನಗಂತೂ ಗೊತ್ತಿಲ್ಲ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ NCERT ದೇವರು ಧರ್ಮ ಹೆಸರಿನಲ್ಲಿ ಇಡೀ ವೈಚಾರಿಕತೆಯನ್ನ ಮತ್ತು ಆಯಾ ರಾಜ್ಯಗಳ ಸಾಂಸ್ಕೃತಿಕ ಒಂದು ಏನು ಬಹಳ ದೊಡ್ಡ ಚರಿತ್ರೆ ಇದೆ ಅಥವಾ ಸಾಂಸ್ಕೃತಿಕ ಹಿನ್ನೆಲೆ ಇದೆ, ಆ ಹಿನ್ನೆಲೆಯ ಮೇಲೆ ದಬ್ಬಾಳಿಕೆಯನ್ನ ನಡೆಸ್ತಕ್ಕಂಥ ರೀತಿಯಲ್ಲಿ ಆ ಪಠ್ಯ ಪುಸ್ತಕವನ್ನ ರಚನೆ ಮಾಡಿದ್ದಾರೆ. ಮೊದಲ ತಕರಾರು ಏನಂತ ಹೇಳಿದ್ರೆ, ಮೊದಲನೇದಾಗಿ ಕನ್ನಡವನ್ನ ಮೂರನೇ ಭಾಷೆಯನ್ನಾಗಿ ಕಲಿಸೋದನ್ನೇ ತಪ್ಪು, ಕಾನೂನು ರೀತಿ ಉಲ್ಲಂಘನೆ. ಯಾಕೆಂತ ಹೇಳಿದ್ರೆ ಕರ್ನಾಟಕದಲ್ಲಿ ನಾವು 2015ರಲ್ಲಿ ಕನ್ನಡ ಕಲಿಕಾ ಅಧಿನಿಯಮವನ್ನ ಜಾರಿಗೆ ತಂದಿದ್ದೇವೆ. ಎಲ್ಲಿ ಕನ್ನಡದ ಮಾಧ್ಯಮದ ಶಾಲೆಗಳಿರ್ತವೋ ಅಲ್ಲಿ ಕನ್ನಡ ಯಾವುದೇ ರೀತಿಯ ಒಂದು ಸಂಕೋಚವಿಲ್ಲದೆ ಪ್ರಥಮ ಭಾಷೆಯಾಗಿ ಮಕ್ಕಳು ಕಲಿತಾರೆ. ಆದ್ರೆ ಯಾವ ಮಕ್ಕಳು ಬೇರೆ ಮಾಧ್ಯಮದಲ್ಲಿ ಕಲಿತಾರೆ, ಇಂಗ್ಲಿಷ್ ಮಾಧ್ಯಮ ಇರ್ಬೋದು, ಬೇರೆ ಬೇರೆ ಮಾಧ್ಯಮ, ಅಲ್ಲಿ ಕನಿಷ್ಠ ನಾವು ಕನ್ನಡವನ್ನ ಮೊದಲ ಅಥವಾ ದ್ವಿತೀಯ ಭಾಷೆಯನ್ನಾಗಿ, ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಕಲಿಸ್ಬೇಕು ಅಂತ ಆ ಕಾನೂನು ಹೇಳುತ್ತೆ. ಆ ಕಾನೂನನ್ನೇ ಇವರು ಸಂಪೂರ್ಣವಾಗಿ ಉಲ್ಲಂಘಿಸಿದ್ದಾರೆ. ICSE ಮಂಡಳಿ ಕೂಡ, CBSE ಮಂಡಳಿ ಕೂಡ ಉಲ್ಲಂಘಿಸಿದೆ ಮತ್ತು ಅವರಿಗೆ ಆ ಪುಸ್ತಕವನ್ನ ಕೂಡ ತಂದಿದ್ದಾರೆ. ಆ ಪುಸ್ತಕವನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದರಲ್ಲಿ ಒಂದು ಪಾಠ ಇದೆ, ಆರೋಗ್ಯವೇ ಭಾಗ್ಯ ಅಂತ. ಅಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಅವರು ಒಂದು ರೀತಿ ಸಾತ್ವಿಕ ಆಹಾರದ ಕಲ್ಪನೆಯನ್ನ, ಅಂದ್ರೆ ಆಹಾರ ಅಂದ್ರೆ ಕೇವಲ ಹಣ್ಣು, ಹಂಪಲು, ಹಾಲು, ಮುದ್ದೆ ಇಷ್ಟು ಮಾತ್ರ. ಬೇರೆ ಕರ್ನಾಟಕದಲ್ಲಿ ಒಂದು ದೊಡ್ಡ ಆಹಾರದ ಪರಂಪರೆ ಇದೆ. ನೀವು ಕರಾವಳಿ ಭಾಗಕ್ಕೆ ಹೋದ್ರೆ ಅಲ್ಲಿ ಹೆಚ್ಚಿನ ಬಹುತೇಕ ಜನರು ಮೀನನ್ನ ತಿಂತಾರೆ. ಇಲ್ಲಿ ನಮ್ಮ ಮಂಡ್ಯ ಭಾಗದಲ್ಲಿ ಬಾಡೂಟ ಅಥವಾ ಮಾಂಸದ ಊಟ ಅನ್ನೋದೇ ಒಂದು ಬಹಳ ದೊಡ್ಡ ಫೇಮಸ್ಸು. ನೀವು ಆ ಕಡೆ ಎಲ್ಲಿ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಅವ್ರದೇ ಆದಂತ ಆಹಾರ ಪದ್ಧತಿಗಳಿದಾವೆ. ಸೊ ಅವೆಲ್ಲವನ್ನ ಧಿಕ್ಕರಿಸಿ ಕೇವಲ ಒಂದು ಹಾಲು, ಹಣ್ಣು, ಹಂಪಲು ಅನ್ನೋ ರೀತಿಯಲ್ಲಿ ನೀವು ಆಹಾರವನ್ನ ನಿಗದಿಗೊಳಿಸ್ತಕ್ಕಂಥದ್ದು, ಅದೇ ಸಮತೋಲನ ಆಹಾರ ಅಂತಕ್ಕಂಥದ್ದು, ಪರಿಪೂರ್ಣ ಆಹಾರ ಅಂತಕ್ಕಂಥದ್ದು ನೇರವಾಗಿ ಮಕ್ಕಳ ಊಟದ ತಟ್ಟೆಯಲ್ಲಿ ನಾವು ರಾಜಕೀಯವನ್ನ ಮಾಡ್ತಾ ಇದ್ದೇವಾ? ಒಂದು ಸಮತೋಲನದ ಆಹಾರವನ್ನ ಕಲ್ಪನೆ ಹೇಗೆ ಕೊಡ್ತೇವೆ? ಕನಿಷ್ಠ ನಾವೀಗ ನಮ್ಮ ಸರ್ಕಾರಿ ಎಲ್ಲಾ ಶಾಲೆಗಳಲ್ಲಿ ಮೊಟ್ಟೆಯನ್ನ ಕೊಡ್ತಿದ್ದೇವೆ ಪ್ರೋಟೀನಿನ ಭಾಗವಾಗಿ. ಅಲ್ಲಿ ಅದರ ಉಲ್ಲೇಖ ಏನೇನೂ ಇಲ್ಲ. ಸೊ ಒಂದು ರೀತಿನಲ್ಲಿ ಕರ್ನಾಟಕದ ಪರಂಪರೆ, ಆಹಾರದ ಪರಂಪರೆ ಇರ್ಬೋದು, ಸಾಂಸ್ಕೃತಿಕ ಪರಂಪರೆ ಇರ್ಬೋದು, ಅಥವಾ ಸಾಹಿತ್ಯಿಕ ಪರಂಪರೆ ಇರ್ಬೋದು, ಅವು ಯಾವ ಲಕ್ಷಣಗಳು ಕೂಡ ಆ ಪುಸ್ತಕದಲ್ಲಿ ಪ್ರತಿಪಾದನೆ ಆಗಿಲ್ಲ.
ಅದರಲ್ಲಿ ಯಾವುದನ್ನು ಕೂಡ ಅವರು ತಂದಿಲ್ಲ. ಸೊ ನೀವು ಮಕ್ಕಳಿಗೆ ಕನ್ನಡ ಭಾಷೆಯನ್ನ ಕಲಿಸ್ತಕ್ಕಂಥದ್ದು, ಭಾಷೆಯನ್ನ ಮಕ್ಕಳು ಕಲಿಯೋದ್ರ ಜೊತೆಗೆ ಕನ್ನಡದ ಅಸ್ಮಿತೆಯನ್ನ, ಕನ್ನಡ ನಾಡಿನ ಪರಂಪರೆಯನ್ನ, ಕನ್ನಡ ನಾಡಿನ ಏನೋ ಒಂದು ರೀತಿಯ ವೈವಿಧ್ಯತೆಯನ್ನ, ಆಹಾರದ ವೈವಿಧ್ಯತೆ ಇರ್ಬೋದು, ಭಾಷೆಯ ವೈವಿಧ್ಯತೆ ಇರ್ಬೋದು, ಜನರ ವೈವಿಧ್ಯತೆ ಇರ್ಬೋದು, ಅವರ ಉಡುಗೆ ತೊಡುಗೆ ಎಲ್ಲವೂ ಕೂಡ ಇದನ್ನ ಪರಿಚಯಿಸ್ತಕ್ಕಂಥ ಕೆಲಸವನ್ನ ಆ ಪುಸ್ತಕದಲ್ಲಿ ಎಲ್ಲೂ ಕೂಡ ಮಾಡಿಲ್ಲ. ಮತ್ತೆ ಇನ್ನೊಂದು ದೊಡ್ಡ ತಕರಾರು ಏನಂತ ಹೇಳಿದ್ರೆ, ಯಾವಾಗ್ಲೂ ಕೂಡ ಕರ್ನಾಟಕದಲ್ಲಿ ಪಠ್ಯ ವಸ್ತುವನ್ನ ಅಥವಾ ಪಠ್ಯ ಪುಸ್ತಕವನ್ನ ರಚನೆ ಮಾಡಲಿಕ್ಕೆ ಶೈಕ್ಷಣಿಕ ಪ್ರಾಧಿಕಾರವನ್ನ ನಾವು ಶಿಕ್ಷಣ ಹಕ್ಕು ಕಾಯ್ದೆಯ ಪ್ರಕಾರ DSCRT ಅಂತ ಹೇಳಿದ್ದೇವೆ. ಅಂದ್ರೆ ರಾಜ್ಯ ಶಿಕ್ಷಣ ಸಂಶೋಧನೆ ಇಲಾಖೆ ಏನಿದೆ, ಅವರು ವಸ್ತುವನ್ನ ಪಠ್ಯ ರಚನೆಯನ್ನ ಮಾಡ್ತಕ್ಕಂಥದ್ದು. ಆದ್ರೆ ಇಲ್ಲಿ NCERT ಕರ್ನಾಟಕದ ಮಕ್ಕಳಿಗೆ ಕನ್ನಡದ ಪುಸ್ತಕವನ್ನ ಮಾಡುವಾಗ DSCRTಯನ್ನು ಹೊರಗಿಟ್ಟು ನೀವು ಖಾಸಗಿ ಸಂಪನ್ಮೂಲ ವ್ಯಕ್ತಿಗಳನ್ನ ಇಟ್ಕೊಂಡು ಪುಸ್ತಕವನ್ನ ಮಾಡ್ತಕ್ಕಂಥದ್ದು ಇಡೀ ಶಿಕ್ಷಣ ಹಕ್ಕು ಕಾಯ್ದೆಯ ಉಲ್ಲಂಘನೆ ಆಗಿದೆ. ಯಾಕೆಂತ ಹೇಳಿದ್ರೆ NCERT ಅಂತಕ್ಕಂಥದ್ದು ಕೇವಲ ರಾಷ್ಟ್ರ ಮಟ್ಟದಲ್ಲಿ ಒಂದು ಅಪೆಕ್ಸ್ ಬಾಡಿನೇ ಹೊರತು, ರಾಜ್ಯಗಳಲ್ಲಿ ರಾಜ್ಯ ಸಂಶೋಧನಾ ಸಂಸ್ಥೆಗಳು ಏನು ತರಬೇತಿ ಸಂಸ್ಥೆಗಳು ಶೈಕ್ಷಣಿಕವಾಗಿರ್ತವೆ, ಅವರು ಆ ರಾಜ್ಯದ ಪುಸ್ತಕಗಳನ್ನಾಗ್ಲಿ ಅಥವಾ ಆ ರಾಜ್ಯದ ಪಠ್ಯವನ್ನಾಗ್ಲಿ ರಚನೆ ಮಾಡಬೇಕು. ಯಾಕೆಂದ್ರೆ ಅವರು ಶೈಕ್ಷಣಿಕ ಪ್ರಾಧಿಕಾರ. ಸೊ ಈ ಎಲ್ಲಾ ಅಂಶಗಳನ್ನ ಗಾಳಿಗೆ ತೂರಿ ಇವತ್ತು NCERT ಹಿಂಬಾಗಿಲಿನಿಂದ ಮತ್ತೆ ಒಂದು ರೀತಿಯಲ್ಲಿ ಶಿಕ್ಷಣವನ್ನ ಕೇಸರೀಕರಣ ಮಾಡ್ತಕ್ಕಂಥ ಕೆಲಸವನ್ನ ಏನ್ ಮಾಡ್ತಿದೆ, ಅದು ನಿಜಕ್ಕೂ ಕೂಡ ಖಂಡನೀಯ. ಅದನ್ನ ಯಾವುದೇ ಕಾರಣದಿಂದ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಸರ್, ಈಗ ಈ ಎರಡು ಹೆಸರುಗಳನ್ನ ನೋಡಿದೆ, ಒಂದು ಕೃಷ್ಣ ಮತ್ತೊಂದು ವತ್ಸಲ ಅಂತ ನೋಡಿದೆ. ಸೊ ಇದು ಈಗ ನಮ್ಮ ಸಂವಿಧಾನದ ಅಡಿಯಲ್ಲಿ ಶಿಕ್ಷಣ ವ್ಯವಸ್ಥೆ ಅಂತೂ ನಡೀತಿರುವಂತದ್ದು. ಈ ವ್ಯವಸ್ಥೆಯಲ್ಲಿ ಈಗ ಕೃಷ್ಣ ಮತ್ತು ವತ್ಸಲ ಅನ್ನುವ ಎರಡು ಹೆಸರುಗಳು ಕೇವಲ ಹಿಂದೂಗಳಿಗೆ, ಅದು ಕರ್ನಾಟಕಕ್ಕೆ ಸಂಬಂಧ ಇಲ್ಲದ ಹೊರತಾಗಿಯೂ ಹಿಂದೂಗಳಿಗೆ ಏನೋ ಒಂದು ಸಂಪರ್ಕ ಇದೆ, ಹಿಂದೂ ಧರ್ಮೀಯರಿಗೆ, ಹಿಂದೂ ಧರ್ಮವನ್ನು ನಂಬುವವರಿಗೆ ಸಂಪರ್ಕ ಇದೆ ಅಂತ ಆದ್ರೆ ಹೇಳ್ಬೋದು. ಈಗ ಇತರ ಸಮುದಾಯಗಳು, ಭಾರತದಲ್ಲಿ ನಾನಾ ಸಮುದಾಯಗಳ ವಿದ್ಯಾರ್ಥಿಗಳು ಮಕ್ಕಳು ಕಲಿಯುವಾಗ ಅವರಿಗೆ ಆಗುವ ಮಾನಸಿಕ ಈ ಸಮಸ್ಯೆಗಳ ಯಾವ ರೀತಿ ಇರಬಹುದು ಸರ್ ಇದು? ಅಲ್ಲ, ಅದೇನೆ ಬಹಳ ಮುಖ್ಯವಾದ ಪ್ರಶ್ನೆ. ಏನಂದ್ರೆ ಅದು ವತ್ಸಲ ಅಲ್ಲ, ಮೃದುಲ ಅಂತ. ಸೊ ಅವ್ರು ಏನ್ ಮಾಡ್ತಿದ್ದಾರೆ, ಈವನ್ ಪಠ್ಯ ಪುಸ್ತಕಗಳ ಹೆಸರುಗಳಲ್ಲಿ ದೇವರನ್ನ, ಅವರ ಒಂದು ಮೈಥೊಲಾಜಿಕಲ್ ಏನು ಪುರಾಣ ಪುಣ್ಯ ಕಥೆಗಳಿದಾವೆ ಆ ಹೆಸರುಗಳನ್ನ ತರ್ತಿದ್ದಾರೆ. ನಿಜಕ್ಕೂ ಅದು ಬಹಳ ತಪ್ಪು. ಯಾಕೆಂತ ಹೇಳಿದ್ರೆ ಇವೆಲ್ಲವೂ ಕೂಡ ಒಂದು ಸಮುದಾಯಕ್ಕೆ ಸೇರಿರ್ತಕ್ಕಂಥವು. ಭಾರತದಲ್ಲಿ ಅನೇಕ ಧರ್ಮಗಳಿದಾವೆ. ಹಿಂದೂ ಧರ್ಮ ಇದೆ, ಮುಸಲ್ಮಾನ್ ಧರ್ಮ ಇದೆ, ಜೈನ, ಬೌದ್ಧ, ಪಾರ್ಸಿ, ಸಿಖ್ ಧರ್ಮ, ಅನೇಕ ಧರ್ಮಗಳು. ಹಾಗಾಗಿ ನೀವೆಲ್ಲೋ ಒಂದ್ ಕಡೆ ಪುಸ್ತಕಗಳನ್ನ ರಚನೆ ಮಾಡುವಾಗ ಈ ಎಲ್ಲ ಸಮುದಾಯಗಳನ್ನ ಒಳ ಮಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ನಾವು ಪುಸ್ತಕಗಳನ್ನ ರಚನೆ ಮಾಡ್ಬೇಕು. ಈಗ ಉದಾಹರಣೆಗೆ ಈ ಪುಸ್ತಕನೇ ತಗೊಳ್ಳಿ, ಕೃಷ್ಣ ಅಂತ. ಮಕ್ಕಳು ಆಟ ಆಡುವಾಗ ಅನೇಕ ಜನರ ಮಕ್ಕಳ ಹೆಸರನ್ನ ಹೇಳ್ತಾರೆ ಅವರು, ಆದ್ರೆ ಒಂದು ನಿರ್ದಿಷ್ಟ ಸಮುದಾಯದ ಹೆಸರುಗಳನ್ನ ಮಾತ್ರ ಹೇಳ್ತಾರೆ. ಆದ್ರೆ ಶಾಲೆ ಹಂಗಿಲ್ಲ. ಆ ಶಾಲೆನಲ್ಲಿ ಎಲ್ಲಾ ಸಮುದಾಯದ ಮಕ್ಕಳಿದ್ದಾರೆ. ಅವಾಗ ಆ ಪುಸ್ತಕವನ್ನ ಮಕ್ಕಳು ಓದಿದಾಗ ನಾವೆಲ್ಲ ಒಂದು, ಇದು ನಮ್ಮೆಲ್ಲರನ್ನ ಒಳಗೊಳ್ಳುತ್ತೆ ಅಂತಕ್ಕಂಥ ಭಾವನೆ ಆ ಮಕ್ಕಳಿಗೆ ಬರಬೇಕು. ಆದ್ರೆ ಈ ಪುಸ್ತಕವನ್ನ ಓದಿದ್ರೆ ಆ ಭಾವನೆ ಬರಲ್ಲ. ಮತ್ತೆ ಬಹಳ ಮುಖ್ಯವಾಗಿ ನಾನು ಹೇಳ್ದಂಗೆ, ಇಲ್ಲಿ ನಮ್ಮ ನವೋದಯ ಶಾಲೆಗಳಿದಾವೆ, ಕೇಂದ್ರೀಯ ಶಾಲೆಗಳಿದಾವೆ. ಅಲ್ಲಿನ ಕನ್ನಡ ಶಿಕ್ಷಕರು ಅದ್ಭುತವಾದಂತ ರೀತಿನಲ್ಲಿ ಪಾಠವನ್ನ ಮಾಡ್ತಿದ್ದಾರೆ. ಈಗಾಗಲೇ ನಾವು ಕನ್ನಡ ಕಲಿಕಾ ಅಧಿನಿಯಮದ ಕೆಳಗಡೆ ಸವಿಗನ್ನಡ, ತಿಳಿಗನ್ನಡ ಮತ್ತು ಸಿರಿಗನ್ನಡ ಈ ಪುಸ್ತಕಗಳನ್ನ ಬಹಳ ದೊಡ್ಡ ರೀತಿಯಲ್ಲಿ ತಜ್ಞರನ್ನ ಇನ್ವಾಲ್ವ್ ಮಾಡಿಕೊಂಡು ಆ ಪುಸ್ತಕಗಳನ್ನ ರಚನೆ ಮಾಡಿದ್ದೇವೆ. ಅದೆಲ್ಲವನ್ನ ಬಿಟ್ಟು ಕೃಷ್ಣನ್ನ ತರ್ಲಿಕ್ಕೆ ಏನು ಕಾರಣ? ಯಾವ ಉದ್ದೇಶದಿಂದ ನೀವು ಮಾಡ್ತಿದ್ದೀರಿ? ಮತ್ತು NCERT ದೆಹಲಿಯಲ್ಲಿ ಕುಂತ್ಕೊಂಡು ಕನ್ನಡದ ಮಕ್ಕಳಿಗೆ ಏನ್ ಹೇಳ್ಕೊಡ್ಬೇಕು ಅಂತ ನಿರ್ಧಾರ ಮಾಡ್ತಕ್ಕಂಥ ಅಧಿಕಾರವನ್ನ ಯಾರು ಅವರು ಕೊಟ್ಟಿದ್ದಾರೆ? ಯಾಕಂದ್ರೆ ಶಿಕ್ಷಣ ಸಮವರ್ತಿ ಪಟ್ಟಿಲಿದೆ. ಶಿಕ್ಷಣ ಇವತ್ತು ರಾಜ್ಯ ಸಮವರ್ತಿ ಪಟ್ಟಿಲಿದೆ. ರಾಜ್ಯ ಶಾಲಾ ಶಿಕ್ಷಣದಿಂದ ಹಿಡಿದು ಉನ್ನತ ಶಿಕ್ಷಣದವರೆಗೆ ಪಠ್ಯಕ್ರಮ ಆಗಲಿ ಅಥವಾ ಪಠ್ಯವಸ್ತು ಆಗಲಿ, ಪಠ್ಯ ವಿಷಯ ಏನಿರ್ಬೇಕು ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡೋ ಅಧಿಕಾರವನ್ನು ಹೊಂದಿದೆ. ಅದನ್ನ ಕಸಿದ್ಕೊಂಡು ನಾನ್ ಹೇಳಿದ್ದೆ ಮಾಡ್ಬೇಕು, ಕೃಷ್ಣನ್ ಓದ್ಬೇಕು, ರಾಮನ್ ಓದ್ಬೇಕು ಅನ್ನೋದು, ಇದು ಭಾರತದ ಸಂವಿಧಾನದ ಒಂದು ಜಾತ್ಯತೀತ ಕಲ್ಪನೆ ಏನಿದೆ ಆ ಕಲ್ಪನೆಗೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ. ಮತ್ತೆ ನೀವು ಆಗ್ಲೇ ಮೊದಲೇ ಹೇಳ್ದಂತೆ ಏನು ವೈಜ್ಞಾನಿಕ ಮನೋಭಾವನೆಯನ್ನ ಮತ್ತು ವೈಚಾರಿಕತೆಯನ್ನ ಏನ್ ಬಿತ್ತಬೇಕು ಮಕ್ಕಳಲ್ಲಿ, ಅದಕ್ಕೆ ವಿರುದ್ಧವಾಗಿ ಯಾವುದೋ ಒಂದು
ಧರ್ಮದ ಪುಣ್ಯ ಕಥೆ ಪುರಾಣ ಕಥೆಗಳನ್ನ ನಾವು ಹೇಳ್ತಾ ಹೋದ್ರೆ ಅದು ನಿಜವಾಗಲೂ ಕೂಡ ನಮ್ಮ ಸಮಗ್ರತೆಗೆ ಐಕ್ಯತೆಗೆ ಧಕ್ಕೆ ಬರುತ್ತೆ. ಆ ಕಾರಣದಿಂದ ಈ ಪುಸ್ತಕ ಆಹಾರ ಪದ್ಧತಿನಲ್ಲೂ ಅಷ್ಟೇ, ಆಹಾರ ಪದ್ಧತಿಯನ್ನೇ ಯಾಕೆ ಹಿಂಬಾಗಿಲಿನಿಂದ ಏರ್ತೀರಿ? ಅವರವ್ರ ಆಹಾರ ಪದ್ಧತಿ ಅವ್ರಿಗೆ. ಮೀನ್ ತಿನ್ನೋನ್ ಮೀನ್ ತಿಂತಾನೆ, ಬಾಡ್ ತಿನ್ನೋನ್ ಬಾಡ್ ತಿಂತಾನೆ, ಹಣ್ಣು ತಿನ್ನೋನ್ ಹಣ್ಣು ತಿಂತಾನೆ. ಆದ್ರೆ ನೀವು ಇದೇ ಸರ್ವಶ್ರೇಷ್ಠ, ಇದೇ ಸಮತೋಲನ ಆಹಾರ ಅನ್ನೋ ರೀತಿಯಲ್ಲಿ ಆ ಪುಸ್ತಕದಲ್ಲಿ ಪ್ರತಿನಿಧಿಸೋದಿದೆಯಲ್ಲ, ಅದು ಎಲ್ಲೋ ಒಂದು ರೀತಿ ಆಹಾರ ಸಂಸ್ಕೃತಿಯ ಮೇಲೆ ದಾಳಿ ನಡೆಸ್ದಂಗಾಗತ್ತೆ. ಇಟ್ಸ್ ಅನ್ ಅಟ್ಯಾಕ್. ನಮ್ಮ ಆಹಾರದ ಬಹು ವೈವಿಧ್ಯತೆಯ ಆಹಾರ ಪದ್ಧತಿಗಳೇನಿದಾವೆ ಅವುಗಳನ್ನೆಲ್ಲವನ್ನು ಕೂಡ ಎಲ್ಲೋ ಒಂದ್ ಕಡೆ ಪಠ್ಯ ಪುಸ್ತಕದಲ್ಲಿ ನಾವು ನಮೂದಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ಆ ಆ ಆ ಆಹಾರವನ್ನ ತಿನ್ನೋ ಮಕ್ಳಿಗೆ ಏನೋ ಒಂದು ಭಾವನೆ ಬರುತ್ತೆ ಅಂದ್ರೆ, ನಾನ್ ತಪ್ಪು ಮಾಡ್ತಿದ್ದೀನ, ಹಾಗಾದ್ರೆ ಇದು ನಾನು ತಿನ್ನೋದು ಸಮತೋಲನ ಆಹಾರ ಅಲ್ವಾ, ನಾನ್ ಮೀನ್ ತಿನ್ಬಿಟ್ನಲ್ಲ, ಮೀನು ಇಲ್ಲಿ ಸಮತೋಲನ ಆಹಾರ ಅಲ್ಲ, ಇಲ್ಲಿ ಕೇವಲ ಹಣ್ಣು ಹಂಪಲು ಮುದ್ದೆ ರಾಗಿ ಮುದ್ದೆ ಇಷ್ಟು ಈ ರೀತಿಯ ಭಾವನೆಗಳು ಅಥವಾ ಈ ರೀತಿಯ ಒಂದು ರೀತಿ ಗೊಂದಲಗಳನ್ನ ಉಂಟು ಮಾಡೋ ರೀತಿಯಲ್ಲಿ ನಾವು ಪಠ್ಯ ಪುಸ್ತಕಗಳನ್ನ ರಚನೆ ಮಾಡಬಾರದು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಸರ್, ಈಗ ಅದಕ್ಕೆ ಒಂದು ಪೂರಕವಾಗಿ ನಾನು ಪ್ರಶ್ನೆ ಕೇಳೋದಿದ್ರೆ, ಒಂದು ಸಾಂಸ್ಕೃತಿಕ ದಾಳಿ ಆಯ್ತು ಅಂದ್ರೆ ಈಗ ಸಸ್ಯಾಹಾರನೇ ಶ್ರೇಷ್ಠ, ಮಾಂಸಾಹಾರ ಕನಿಷ್ಠ. ಎರಡನೇದ್ದು ಈಗ ಪ್ರಶ್ನೆ ಬರುವಂತದ್ದು ಏನಂದ್ರೆ, ಈಗ ನಾವು ತಿಳ್ಕೊಂಡಾಗೆ ಮೊಟ್ಟೆ ಕನಿಷ್ಠ ದರಕ್ಕೆ ಸಿಗುವಂತ ಉತ್ತಮ ಪ್ರೋಟೀನ್ ಅದು, ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಈ ರೀತಿಯ ಕಲ್ಪನೆಗಳು ಏನಾದ್ರು ಅಂದ್ರೆ ನಮಗೆ ಪೌಷ್ಟಿಕಾಂಶಕ್ಕೆ ಬಂದಾಗ ಮೊಟ್ಟೆ ಪ್ರಾಥಮಿಕವಾಗಿ ನಮ್ಮ ಕಣ್ಣ ಮುಂದೆ ಬರೋದ್ರಿಂದ ಮಕ್ಕಳ ಮನಸ್ಸಲ್ಲಿ ಇದು ಮೂಡಿದ್ರೆ ನಾಳೆ ಮೊಟ್ಟೆ ತಿನ್ನೋದು ನಿಲ್ಲಿಸಿ ಇಂತ ತಿನ್ನೋದು ಅಪೌಷ್ಟಿಕತೆ ಸಮಸ್ಯೆ ಅಂತ ಬೇರೆ ಸಾಮಾಜಿಕ ಕಾರಣಗಳು ಸಮಸ್ಯೆಗಳಿಗೂ ಕಾರಣ ಆಗಲ್ವಾ ಸರ್ ಅದು? ಅದೇ ಆಹಾರ ಪದ್ಧತಿ ನೀವು ಹೇಳುವಾಗ ಆ ಸಮತೋಲನ ಆಹಾರದ ಕಲ್ಪನೆಯನ್ನ ಮಕ್ಕಳು ಕೊಡ್ಬೇಕು. ಅಂದ್ರೆ ಸಮತೋಲನದಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ, ಪ್ರೋಟೀನ್ ಇದೆ, ಮತ್ತೆ ಫ್ಯಾಟ್ ಇದೆ, ಕೊಬ್ಬಿನ ಅಂಶ ಇದೆ. ಯಾವ್ಯಾವ ಮೂಲದಿಂದ ಸಿಗುತ್ತೆ ಅಂತ ಹೇಳ್ಬೇಕು. ಈಗ ಉದಾಹರಣೆಗೆ ನೀವು ಹೇಳಿದ್ರೆ ಕನಿಷ್ಠ ಮಕ್ಕಳಿಗೆ ಮೊಟ್ಟೆ ಮೂಲದಿಂದ ನನಗೆ ಕನಿಷ್ಠ ಪ್ರೋಟೀನ್ ಸಿಗುತ್ತೆ, ಮೊಟ್ಟೆ ಅತ್ಯಂತ ಕಡಿಮೆ ಬೆಲೆಗೆ ಸಿಗೋದ್ರಿಂದ ಎಲ್ಲರಿಗೂ ಕೂಡ ಅದನ್ನ ತಿನ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಲ್ಪನೆ ನೀವು ಆಹಾರ ಪದ್ಧತಿಯ ಬಗ್ಗೆ ಹೇಳ್ಬೇಕು. ಆದ್ರೆ ನೀವು ಆಹಾರ ಪದ್ಧತಿ ಹೇಳುವಾಗ ಕೇವಲ ಹಾಲು ಮೊಸರು ಮಜ್ಜಿಗೆ ಈ ರೀತಿ ಕೃಷ್ಣನ್ಗೆ ಯಾವ್ದು ಪ್ರಿಯ ಆಗಿತ್ತೋ ಮೊಸರು ಮಜ್ಜಿಗೆ ಅದನ್ನ ಹೇಳ್ತಾ ಹೋದ್ರೆ ಬೇರೆ ಮಕ್ಕಳು ಆಹಾರ ಪದ್ಧತಿ ಬೇರೆನೆ ಇದೆಯಲ್ಲ. ಉದಾಹರಣೆ ಕರಾವಳಿಗೆ ಹೋದ್ರೆ ನೀವು ಹೇಳಿ, ಯಾರಾದ್ರೂ ಮೀನಿಲ್ದೆ ಊಟ ಮಾಡ್ಲಿಕ್ಕೆ ಸಾಧ್ಯನಾ? ಅಥವಾ ನೀವು ಇಲ್ಲಿ ನಮ್ಮ ಮಂಡ್ಯ ಅಥವಾ ಮೈಸೂರು ಈ ಭಾಗಕ್ಕೆ ಹೋದ್ರೆ ಅವರ ಆಹಾರ ಪದ್ಧತಿ ಬೇರೆ ಇದೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಒಂದು ಆಹಾರ ಪದ್ಧತಿ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನ ಮಕ್ಕಳಲ್ಲಿ ಬಿತ್ತೋದೇ ಅಪಾಯಕಾರಿ. ಇಲ್ಲಿ ವೈವಿಧ್ಯತೆ ಇದೆ ಆಹಾರಲ್ಲಿ, ಬೇರೆ ಬೇರೆ ಮೂಲದಿಂದ ಬೇರೆ ಬೇರೆ ಅಂಶಗಳು ಸಿಗುತ್ತೆ ಅಂತಕ್ಕಂಥದ್ದನ್ನ ಪಾಠ ಹೇಳ್ಬೇಕು. ಆದ್ರೆ ನೀವು ಅವ್ರ ಪುಸ್ತಕ ನೋಡಿ, ಆ ಪುಸ್ತಕದಲ್ಲಿ ಅಲ್ಲಿ ಈ ಸಾತ್ವಿಕ ಆಹಾರ ಬಿಟ್ರೆ ಇನ್ಯಾವ ಆಹಾರದ ಬಗ್ಗೆ ಕೂಡ ಅವರು ಅದನ್ನ ಬರೆಯಲ್ಲ. ಸೊ ಹಾಗಾಗಿ ಇದು ತಪ್ಪು. ಮಕ್ಕಳಲ್ಲಿ ನಾವು ಸರಿಯಾದ ಕಲ್ಪನೆ ಮೂಡಿಸೋದಕ್ಕಿಂತಲೂ ಹೆಚ್ಚಾಗಿ ಯಾವುದೋ ಒಂದು ಬಗೆಯ ಸಂಸ್ಕೃತಿಯನ್ನ ಏರ್ತಾ ಇದ್ದೀವಿ, ಸಾಂಸ್ಕೃತಿಕವಾಗಿ ದಬ್ಬಾಳಿಕೆಯನ್ನ ಮಾಡ್ತಿದ್ದೇವೆ, ನಮ್ಮ ಆಹಾರ ಪದ್ಧತಿಗಳ ಮೇಲೆ ಒಂದು ರೀತಿ ದಾಳಿ ಮಾಡ್ತಾ ಇದ್ದೇವೆ ಅನ್ನೋ ಭಾವನೆ ಮಕ್ಕಳಲ್ಲಿ ಬರಬಾರ್ದು. ಸರ್, ಈಗ ಮಾತುಗಳನ್ನು ಕೇಳಿದಾಗ ನನಗೆ ಈ ಪಠ್ಯ ಪುಸ್ತಕದಲ್ಲಿ ಸಾಮಾನ್ಯವಾಗಿ ಅದು ಅಂದ್ರೆ ಸಣ್ಣ ಹಂತ ಮಕ್ಕಳು ಅವರು ಒಂದು ಕಲಿಕಾ ಹಂತದಲ್ಲಿ ಕೌತುಕದಿಂದ ಕಲಿಯುವ ಹಂತ ಆಗಿರುತ್ತೆ. ಈ ಪಠ್ಯ ಪುಸ್ತಕಗಳನ್ನು ನೋಡಿದ್ರೆ ಉಪದೇಶ ಕೊಡುವಂತಿದೆ, ನೀವು ಇದಿಷ್ಟೇ ಸೀಮಿತ ಅಂತ. ಈ ಉಪದೇಶಾತ್ಮಕವಾದ ಒಂದು ದಾಟಿ ಮಕ್ಕಳ ಕಲಿಕೆಗೆ ತೊಂದರೆ ಮಾಡುವ ಸಾಧ್ಯತೆ ಇರೋದಿಲ್ಲ ಸರ್ ಇದು? ಖಂಡಿತ ಇದೊಂಥರ ಇಂಡಾಕ್ಟ್ರಿನೇಷನ್ ಅಂತ ಕರೀತೇವೆ ನಾವು. ಒಂದು ರೀತಿನಲ್ಲಿ ಮಕ್ಕಳಲ್ಲಿ ಒಂದೇ ಬಗೆಯ ಒಂದು ಚಿಂತನೆಯನ್ನ ಮೂಡಿಸ್ತಕ್ಕಂಥದ್ದು, ಇದು ಸರಿ ಅದು ತಪ್ಪು, ಇದೇ ಸಾತ್ವಿಕ ಆಹಾರನೇ ಸರ್ವಶ್ರೇಷ್ಠ. ಇದು ಏನ್ ಮಾಡುತ್ತೆ ಅಂದ್ರೆ ಮಕ್ಕಳಲ್ಲಿ ಒಂದು ರೀತಿನಲ್ಲಿ ಅವರಿಗೆ ಒಂದು ಇಂಡಾಕ್ಟ್ರಿನೇಷನ್, ಅಂದ್ರೆ ನಾನು ಹೇಳೋದೇ ಸರಿ, ನೀನ್ ಆಲೋಚನೆ ಮಾಡೋದು ತಪ್ಪು ಅನ್ನೋ ಒಂದು ಭಾವನೆಯನ್ನ ಮಕ್ಕಳಲ್ಲಿ ಮೂಡಿಸ್ತಾ ಹೋಗುತ್ತೆ. ಮತ್ತಿದು ಮಕ್ಕಳು ತಾರ್ಕಿಕವಾಗಿ ಯೋಚನೆ ಮಾಡ್ತಾರೆ. ಆಹಾರದ ವಿವಿಧ ಬಗೆಗಳನ್ನ ನೀವು ಹೇಳಿದಾಗ ಯಾವ್ದು ಸರಿ ಯಾವ್ದು ತಪ್ಪು, ಯಾವ್ದನ್ನ ನಾನು ಎಷ್ಟು ತಿನ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಆದ್ರೆ ನೀವು ಹೇಳ್ದಂತೆ ಒಂದು ಉಪದೇಶದ ರೀತಿನಲ್ಲಿ ಇದು ಚೆನ್ನಾಗಿದೆ, ಅದು ಈ ರೀತಿ ಹೇಳ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಮಕ್ಕಳು ಒಂದು
ಸ್ವತಂತ್ರದಿಂದ ತನಗೆ ಬೇಕಾದಂತ ಆಹಾರದ ಆಯ್ಕೆಯನ್ನ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಯಾಕಂದ್ರೆ ಇವರ ಒಂದು ರೀತಿ ಜಡ್ಜ್ಮೆಂಟಲ್ ಆಗಿದ್ದೀರಿ, ಇದು ಸರಿ, ಇದು ಸಮತೋಲನ ಆಹಾರ ಅನ್ನೋ ಒಂದು ಜಡ್ಜ್ಮೆಂಟ್ ರೀತಿಯಲ್ಲಿ ಈ ಒಂದು ಏನೋ ಆರೋಗ್ಯವೇ ಭಾಗ್ಯ ಅನ್ನೋ ಒಂದು ಪಾಠವನ್ನ ಬರೆದಿದ್ದಾರೆ. ಮತ್ತು ನನಗನ್ಸುತ್ತೆ ಈ ಪುಸ್ತಕ ನೋಡಿದ್ರೆ ಬಹುತೇಕ ಅಂಶಗಳನ್ನ ಅವರು ಈ ಒಂದು ಇಂಟರ್ನೆಟ್ ಏನು ಬೇರೆ ಬೇರೆ ಮೂಲಗಳಿದೆಯಲ್ಲ ಅಲ್ಲಿಂದ ಕಾಪಿ ಮಾಡಿ ಪೇಸ್ಟ್ ಮಾಡ್ದಂಗಿದೆ ಈ ಪುಸ್ತಕ. ಯಾಕೆ ಅಂತ ಹೇಳಿದ್ರೆ ಈ ಮೊದಲನೇ ಈ ನಮ್ಮ ವರ್ಣಮಾಲೆ, ಕಾಕಾ, ಕೀಕಿ, ಕೂಕು ಇವೆಲ್ಲವನ್ನ ನೋಡಿದ್ರೆ ಒಂದು ಹೊಸ ಬಗೆಯಲ್ಲಿ ಅದನ್ನ ಬರೆಯೋ ಬದಲು ಅದನ್ನ ಒಂದ್ ರೀತಿ ಅಲ್ಲಿಂದ ಇಲ್ಲಿಂದ ತೆಗೆದು ಒಂದ್ ರೀತಿ ಪೇಸ್ಟ್ ಮಾಡೋದು, ಅಥವಾ ಬಹುತೇಕ ಸಂಸ್ಕೃತ ಪದಗಳನ್ನ ಕನ್ನಡಕ್ಕೆ ಪರ್ಯಾಯವಾಗಿ ಬಳಸ್ತಕ್ಕಂಥದ್ದು ಖಂಡಿತ ತಪ್ಪು. ನಾವೆಲ್ಲರೂ ಹೇಳ್ತಿದ್ದೇವೆ ಕನ್ನಡವನ್ನ ಕನ್ನಡದಲ್ಲೇ ರೀತಿ ಕನ್ನಡ ಪದಗಳನ್ನ ಕಟ್ಕೊಡೋ ಕೆಲಸ ಆದಾಗ ಮಾತ್ರ ಕನ್ನಡ ಭಾಷೆ ಬೆಳೆಯುತ್ತೆ ಅಂತಕ್ಕಂಥದ್ದು. ಸೊ ಅದೆಲ್ಲವನ್ನ ನೋಡಿದಾಗ ಸಾಕಷ್ಟು ಗೊಂದಲಗಳಿದಾವೆ. ಅಲ್ಲಿ ಹೇಳಿರ್ತಕ್ಕಂಥ ವಿಷಯದ ಬಗ್ಗೆ ಗೊಂದಲ ಇದೆ, ಆ ವಿಷಯವನ್ನ ಹೇಳ್ತಾ ಇರ್ತಕ್ಕಂಥ ವಿಧಾನದ ಬಗ್ಗೆ ಗೊಂದಲ ಇದೆ, ಆ ಆ ಆ ವಿಷಯವನ್ನ ಒಂದ್ ರೀತಿ ಜಡ್ಜ್ಮೆಂಟಲ್ ತೀರ್ಮಾನದ ರೀತಿಯಲ್ಲಿ ಉಪದೇಶದ ರೀತಿಯಲ್ಲಿ ಹೇಳ್ತಕ್ಕಂಥದ್ದು ಬಹಳ ನಮಗೆ ಒಪ್ಪಲಾಗದ ವಿಷಯ ಆಗಿರೋದ್ರಿಂದ ಬಹುಶಃ ನಮ್ಮ ಕಲಿಕಾ ಅಧಿನಿಯಮ ಏನಿದೆ 2015 ಅದರ ಪ್ರಕಾರ ಕನ್ನಡವನ್ನ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಕಲಿಸ್ಬೇಕು. ಈಗಾಗಲೇ ನಮ್ಮ DSCRT ತಿಳಿಗನ್ನಡ ಈ ಪುಸ್ತಕಗಳನ್ನ ಮಾಡಿದ್ದಾರೆ, ಸವಿಗನ್ನಡ ಅವೆಲ್ಲ. ಸೊ ಆ ಪುಸ್ತಕಗಳಲ್ಲಿ ಒಂದನ್ನ ಆಯ್ಕೆ ಮಾಡಿ ಈ ಮಕ್ಕಳಿಗೆ ಕನ್ನಡವನ್ನ ಕಲಿಸ್ತಕ್ಕಂಥ ಕೆಲಸ ಆಗ್ಬೇಕು ಅನ್ನೋದು ನಮ್ಮ ಒತ್ತಾಯ. ಈಗ ಒಂದು ಪುಸ್ತಕ NCERT ಅಂದ್ರೆ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅದ್ರ ಪ್ರಮುಖವಾಗಿ ಒಂದು ಧರ್ಮಕ್ಕೆ ಮತ್ತು ಒಂದು ಯಾವುದೋ ಒಂದು ಈ ಕೆಲವು ದೇವಮಾನವರು ಮತ್ತೆ ಯಾರು ಸ್ವಾಮೀಜಿಗಳಿದ್ದಾರೆ ಅವರ ಶಿಕ್ಷಣ ಸಂಸ್ಥೆಗೆ ಸೇರಿದಂತಹ ಶಾಲೆಗಳಿಂದ ಅವರ ಅಭಿಪ್ರಾಯಗಳನ್ನ ಪಡೆದುಕೊಂಡಿರೋ ಇದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತದೆ ಸರ್ ಈ ಪಠ್ಯ ಪುಸ್ತಕ ರಚನೆ ಮಾಡೋ ಸಂದರ್ಭದಲ್ಲಿ. ಇದು ಏನಾದ್ರು ಹೌದಾ ಈ ತರದ್ದು? ಅಲ್ಲ, ಪಟ್ಟಿಯಲ್ಲಿದೆ ನೋಡಿ ಯಾರ್ಯಾರು ಶಿಕ್ಷಕರು. ರವಿಶಂಕರ್ ಗುರುಜಿ ಇದನ್ನು ಕೂಡ ಕೇಳಿದೆ ನಾನು. ಅವರು ಆಯಾ ಶಾಲೆಗಳು ಹಾಕಿದ್ದಾರೆ. ಅಲ್ಲಿ ಎಲ್ಲೂ ಕೂಡ ನಮ್ಮ ಶಾಲೆಗಳೇನಿದಾವೆ ಸರ್ಕಾರಿ ಕೇಂದ್ರೀಯ ವಿದ್ಯಾಲಯಗಳು, ಕೇಂದ್ರ ಸರ್ಕಾರನೇ ನಡೆಸ್ತಕ್ಕಂಥ ಕೇಂದ್ರೀಯ ವಿದ್ಯಾಲಯಗಳಾಗ್ಲಿ ಅಥವಾ ನಾವು ರಾಜ್ಯ ಮಟ್ಟದಲ್ಲಿ ಏನ್ ನಡೆಸ್ತಿದ್ದೀವಲ್ಲ ನವೋದಯ ಶಾಲೆಗಳು ಕೂಡ CBSE ಶಾಲೆಗೆ ಒಳಪಟ್ಟಿರ್ತಕ್ಕಂಥ ಶಾಲೆಗಳು. ಅದ್ರ ಜೊತೆಗೆ ಕನ್ನಡವನ್ನ ಕಲಿಸ್ಲಿಕ್ಕೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿರೋ ಕನ್ನಡ ಶಿಕ್ಷಕರಿಗಿಂತಲೂ ಅದ್ಭುತವಾದ ಶಿಕ್ಷಕರು ಬಹುಶಃ ನನಗೆಲ್ಲೂ ಕಾಣಲ್ಲ. ನಿಜವಾಗ್ಲೂ ಅವ್ರು ಎಷ್ಟು ಅವರ ಇಡೀ ಜೀವಿತಾವಧಿಯನ್ನೇ ಅಲ್ಲಿ ಕಳೆದಿರ್ತಾರೆ, 30 ವರ್ಷ 40 ವರ್ಷ. ಸೊ ಅಂತವರ ಸಹಾಯವನ್ನ ತೆಗೆದುಕೊಂಡು DSCRT ನೇತೃತ್ವದಲ್ಲಿ ಆಗ್ಬೇಕಾದ ಪುಸ್ತಕವನ್ನ ನೀವು ಕುಳಿತುಕೊಂಡು ನವದೆಹಲಿಯಲ್ಲಿ ಮಾಡ್ತೀರಾ ಅಂತ ಹೇಳಿದ್ರೆ ಅಲ್ಲೇ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೀವು ಕನ್ನಡವನ್ನ ಹೇಗೆ ಸಂಪೂರ್ಣವಾಗಿ ಕಡೆಗಣಿಸ್ಲಿಕ್ಕೆ ನೀವು ನೋಡ್ತಾ ಇದ್ದೀರಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಸೊ ಇದು ಬಹಳ ಸ್ಪಷ್ಟವಾಗಿ ಒಂದು ರಾಜಕೀಯ ಹುನ್ನಾರ. ಕನ್ನಡವನ್ನ ಇಲ್ಲಿ ಈ ಪುಸ್ತಕ ಏನ್ ಮಾಡಿದ್ದಾರೆ ನಿಮಗೆ ವಿಶೇಷವಾಗಿ ಆಶ್ಚರ್ಯ ಆಗ್ಬೋದು, ಅಲ್ಲಿ ಆ 3ನೇ ಭಾಷೆ ಅಡಿಯಲ್ಲಿ ಸಂಸ್ಕೃತವನ್ನು ಸೇರಿಸಿದ್ದಾರೆ. ಬಹುತೇಕ ಮಕ್ಕಳು ಕನ್ನಡವನ್ನ ತೆಗೆದುಕೊಳ್ಳೋದೇ ಇಲ್ಲ, ಸಂಸ್ಕೃತವನ್ನ ತೆಗೆದುಕೊಳ್ತಾರ ಅವರು. ಆದ್ರೆ ಕೆಲವು ಮಕ್ಕಳು ಕನ್ನಡ ತೆಗೆದುಕೊಂಡ್ರೆ ಇಷ್ಟು ಕೆಟ್ಟ ಕನ್ನಡ ಪುಸ್ತಕದಿಂದ ಅವರು ಕನ್ನಡವನ್ನ ಕಲಿತ್ರೆ ಇನ್ನೇನು ಕನ್ನಡವನ್ನ ಕಲಿತಾರೆ? ಕನ್ನಡದ ಅಸ್ಮಿತೆ ಎಲ್ಲಿದೆ? ಕರ್ನಾಟಕದ ಅಸ್ಮಿತೆ ಎಲ್ಲಿದೆ? ಸೊ ಈ ಪ್ರಶ್ನೆಗಳಿಗೆ NCERT ಉತ್ತರವನ್ನ ಖಂಡಿತ ಕೊಡ್ಬೇಕಾಗುತ್ತೆ. ಸರ್, ಈಗ ಒಂದು ಬಹುಮುಖ್ಯ ಪ್ರಶ್ನೆ, ಈಗ DSRT ಪರಿಗಣಿಸಲಿಲ್ಲ ಅನ್ನುವಂತ ಮಾತುಗಳು ಈಗ ನೀವು ಕೂಡ ಹೇಳಿದ್ರಿ, ಅದು ಪ್ರಮುಖ ಅಂಶ ಕೂಡ. ಅದನ್ನು ಪ್ರಶ್ನಿಸೋದಕ್ಕೆ ಏನಾದ್ರು ಸಾಧ್ಯ ಅಲ್ವಾ ಸರ್? ಯಾಕಂದ್ರೆ ಕನ್ನಡ ಉಳಿಸುವಂತದ್ದು ಈಗ ರಾಜ್ಯದ ಜವಾಬ್ದಾರಿ, ಈಗ ಕರ್ನಾಟಕ ರಾಜ್ಯ ಸರ್ಕಾರದಾಗ್ಲಿ ಈ ಶಿಕ್ಷಣ ಮತ್ತು ತರಬೇತಿ ಇಲಾಖೆಯ ಜವಾಬ್ದಾರಿ ಕೂಡ ಆಗಿರ್ತದೆ. ಪ್ರಶ್ನಿಸುವಂತದ್ದು ಮತ್ತು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಅದನ್ನ ಬದಲಾಯಿಸುವಂತ ಏನಾದ್ರು ಕರ್ನಾಟಕ ಸರ್ಕಾರ ಇದನ್ನ ಪ್ರಶ್ನೆ ಮಾಡ್ಬೇಕು. ಕರ್ನಾಟಕ ಸರ್ಕಾರ ಶಿಕ್ಷಣ ಸಮವರ್ತಿ ಪಟ್ಟಿಲಿದೆ, ನೀವು ಕರ್ನಾಟಕದ ಶಾಲೆಗಳಿಗೆ ಅನುಮತಿ ಕೊಡೋರು ನಾವು, NOC ಕೊಡೋರು ನಾವು. ಸೊ ಈ ರಾಜ್ಯದಲ್ಲಿ ಮಕ್ಕಳು ಯಾವ ಬಗೆಯ ಕನ್ನಡವನ್ನ ಕಲಿಬೇಕು ಅಂತಕ್ಕಂಥದ್ದನ್ನ ನಿರ್ಧಾರ ಮಾಡುವಾಗ ಕನಿಷ್ಠ ನೀವು ನಮ್ಮ DSCRTಯ ಜೊತೆ ಸಮಾಲೋಚನೆ ಮಾಡಿ ಅಲ್ಲಿನ ತಜ್ಞರು ಯಾರಿದ್ದಾರೆ ಅವರನ್ನ ಒಳಗೊಂಡಂತ ರೀತಿಯಲ್ಲಿ ನೀವು ಪಠ್ಯವನ್ನ ರಚನೆ ಮಾಡಬೇಕು ಅಂತಕ್ಕಂಥ ಅಂಶವನ್ನ ಕೇಂದ್ರ ಸರ್ಕಾರ ಮತ್ತು CBSE ಗಮನಕ್ಕೆ ರಾಜ್ಯ ಸರ್ಕಾರ ತರಬೇಕಾಗುತ್ತೆ.
ಪ್ರಿಯ ವೀಕ್ಷಕರೇ, ಇದು ನಮ್ಮ ಇವತ್ತಿನ ಸ್ಪೆಷಲ್ ಎಟ್ 7 PM ಕಾರ್ಯಕ್ರಮವಾಗಿತ್ತು. ಶಿಕ್ಷಣದ ವಿಚಾರದಲ್ಲಿ ಕರ್ನಾಟಕ ಮತ್ತು ಕನ್ನಡದ ಸಾಂಸ್ಕೃತಿಕ ವಿಚಾರಗಳ ಮೇಲೆ ನಡೆಯುತ್ತಿರುವಂತಹ ದಬ್ಬಾಳಿಕೆ ಕುರಿತು ಡಾಕ್ಟರ್ ನಿರಂಜನಾರಾಧ್ಯ PV ಅವರು ನಮ್ಮ ಜೊತೆಗೆ ಸಾಕಷ್ಟು ಮಾತನಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಮತ್ತೆ ಇದೇ ರೀತಿಯ ಕಾರ್ಯಕ್ರಮದಲ್ಲಿ ಭೇಟಿ ಆಗ್ತೀವಿ. ಅಲ್ಲಿಯ ತನಕ ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್‌ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.